ದೇವಿನ ಮನೆ ಕರ್ಕೊಂಡ್ ಬರೋ ಮುಂಚೆನೂ ಹೀಗೆ ಕೇಳಿದ್ಲು. ಮಾವನ್ ಮೇಲೆ ಕೇಸ್ ಹಾಕೋ ಮುಂಚೆನೂ ಹೀಗೆ ಕೇಳಿದ್ಲು. ಕಾಳಿಯಾಗೋ ಮುಂಚೆನೂ ತಿಟ್ಟು ಹೀಗೆ ಕೇಳಿದ್ಲು. ಕೊನೆಯಲ್ಲಿ ಮಾವನ್ನ ಅರೆಸ್ಟ್ ಮಾಡಿಸೋ ಮುಂಚೆನೂ ನಿನ್ನ ಕೇಳಿನೇ ನಿರ್ಧಾರ ತಗೊಂಡಿದ್ಲು. ಆದ್ರೆ ನೀನು ಮಾತ್ರ ಅವಳ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ. ಪಾಪ ಅದೆಷ್ಟು ಬೇಜಾರಾಗುತ್ತೋ ಏನೋ. ಈ ಸಲ ಉತ್ತರ ಕೊಡ್ತೀನಿ. ನಾನು ಯಾವುದೇ ಅರ್ಥದಲ್ಲಿ ಹೇಳಿರ್ಲಿ, ನೀವು ಮಾತ್ರ ಈ ಕೇಸ್ನ ಪರ್ಸನಲ್ ಆಗಿ ತಗೊಳ್ದೆ ಪ್ರೊಫೆಷನಲ್ ಆಗಿ ಮುಂದುವರಿಸಿ. ಅದೇ ಎಲ್ರಿಗೂ ಒಳ್ಳೇದು. ಅಂದ್ರೆ ನನ್ ಮೇಲೆ ನಿಮ್ಗಿರೋ ನಂಬಿಕೆ ಇಷ್ಟೇನಾ? ಪಾರ್ಥ, ಗಂಡ ಹೆಂಡತಿ ಮಧ್ಯೆ ತಂದಿಟ್ಬಿಟ್ಟಲ್ಲ, ಇದೆಲ್ವಾ ನಿನ್ಗೂ ಬೇಕಾಗಿದ್ದು? ಇವಾಗ ಸಮಾಧಾನ ಆಯ್ತಾ? ಅಯ್ಯೋ, ಇದ್ದದನ್ನ ಇದ್ ಹಾಗೆ ಹೇಳಿ ಕ್ಲಾರಿಟಿ ಕೊಡೋಣ ಅಂತ ಬಂದೆ. ಆದ್ರೆ ನಿನ್ ಗಂಡ ನನ್ನ ಮಾತನ್ನ ಅಪಾರ್ಥ ಮಾಡ್ಕೊತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಗಂಡಸ್ರು ಇಷ್ಟು ಅನ್ಸುತ್ತೆ ಕಣೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ. ಕೊಟ್ಟಿರೋ ತಾಯಿ, ಬದುಕು ಕಟ್ಕೊಡೋ ಹೆಂಡತಿ, ಜೀವನಕ್ಕೆ ಅರ್ಥ ಹಾಕೊಡೋ ಮಗಳು, ಮನೆ ಬೆಳಗೋ ಸೊಸೆ, ಅಕ್ಕ, ತಂಗಿ, ಗೆಳತಿ, ಹೀಗೆ ಪ್ರತಿಯೊಂದು ಹಂತದಲ್ಲೂ ನಾವು ಹೆಣ್ಮಕ್ಳ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತೀವಿ. ಇವೆಲ್ಲ ಇಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಇರಲ್ಲ ಅಮ್ಮ. ಆದ್ರೂ ನೀನ್ ಹೆಣ್ಣು, ನೀನಿಲ್ಲ ಇರ್ಬೇಕು, ನಿನ್ನ ಯೋಗ್ಯತೆ ಇಷ್ಟೇ ಅನ್ನೋ ಈ ಕೆಟ್ಟ ಭಾವನೆ ನಮ್ಗೆ ಎಲ್ಲಿಂದ ಬರುತ್ತಮ್ಮ? ಕೆಲ್ಸಕ್ಕೆ ಹೋಗ್ಬೇಡ ಅಂತ ಭಾರ್ಗವಿನ್ ತಡೆದೆ. ಪ್ರತಿ ಹಂತದಲ್ಲೂ ಅವಳನ್ನ ಹಂಗಸ್ತಾ ನನ್ನ ಈಗೋನ ಸ್ಯಾಟಿಸ್ಫೈ ಮಾಡ್ಕೋತಿದ್ದೆ. ಅವರಪ್ಪಂಗೆ ನಾನು ಏನೇನೆಲ್ಲ ತೊಂದರೆ ಕೊಟ್ಟಿದ್ದೀನಿ ಗೊತ್ತೇನಮ್ಮ. ಆದ್ರೆ ಇವತ್ತು ಅವಳದನ್ನ ಯಾವುದನ್ನು ಲೆಕ್ಕಿಸದೆ ನನ್ನ ಮಗಳ ತರ ನನ್ನನ್ನ ಕಾಪಾಡ್ಬಿಟ್ರು. ಅಂಥ ಉದಾರ ಬುದ್ಧಿ ಹೆಣ್ಣಗ್ ಮಾತ್ರ ಇರೋಕ್ ಸಾಧ್ಯ. ಮನೆ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅಂತಾರೆ. ಈ ವಾಕ್ಯನ ಬರೀ ತಿಳ್ಕೊಂಡಿದ್ದೆ, ಆದ್ರೆ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷ ನಮ್ಮಪ್ಪ ಲಾಯರು, ಅವ್ರ ಬುದ್ಧಿವಂತಿಕೆ, ಅವ್ರ ಯೋಚನೆನೆ ನನಗೂ ಬಂದಿದೆ ಅನ್ಕೊಂಡಿದ್ದೆ. ಆದ್ರೆ ಕಣ್ಣು ಎದುರುಗಡೆ ಇದ್ದ ನಿನ್ನ ನಾನು ಎಷ್ಟು ಅವಮಾನ ಮಾಡಿದ್ದೀನಿ. ನೀನು ಲಾಯರೇ ಅಲ್ವಾ? ನಿನ್ನ ರಕ್ತನೇ ಅಲ್ವಾ ನನ್ನಲ್ಲೂ ಹರಿತಿರೋದು. ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊ. ಈ ಜೆಪಿ ಅಡ್ವೊಕೇಟ್ ಶಕುಂತಲಾ ದೇವಿ ಮಗ. ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡಮ್ಮ. ಇಲ್ಲಪ್ಪ, ಕ್ಷಮಿಸಂತ ತಪ್ಪು ಏನ್ ಮಾಡಿದ್ಯಾ? ಇವತ್ತಿಗೆ ನನ್ ಜನ್ಮ ಸಾರ್ಥಕ ಆಯ್ತು ಕಣ. ಜೆಪಿ, ಈ ಕ್ಷಣಕ್ಕೆ ನಾನ್ ಕಣ್ಣು ಮುಚ್ಚಿದ್ರು ನನಗ್ ತೊಂದ್ರೆ ಇಲ್ಲ ಕಣ. ಚೇಚೆ ಬಿಡ್ತು ಅಮ್ಮ. ನಾನು ವಾಪಸ್ ಬಂದಿರೋದು ನಿನ್ನ ಜೊತೆ ಬದುಕಕ್ಕೆ. ದಯವಿಟ್ಟು ಏನೇನೋ ಮಾತಾಡ್ಬೇಡಮ್ಮ. ಮೊದಲೇ ನನ್ನ ಮೇಲೆ ಶಕ್ತಿ ಗಾಯತ್ರಿಗೆ ಕಣ್ಣಿದೆ. ನನ್ನಿಂದ ನಿಮಗೇನ್ ತೊಂದರೆ ಆಗುತ್ತೋ ಅನ್ನೋ ಭಯ ನನ್ನನ್ನ ಕಾಡ್ತಾ ಇದೆ. ಈಗಷ್ಟೇ ಕೆಟ್ಟ ಕಾಲ ಮುಗಿದು ಮನೆ ಒಂದಾಗಿದೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಕಣ. ಜೆಪಿ, ಏನಾಯ್ತೋ ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಾ ಇದ್ಯಾ? ಈಗ ತಾನೇ ಅಮ್ಮ ಅಂದು
ಮತ್ತೆ ನನ್ನನ್ನು ಹೊರಗಿನೋಳ್ ತರ ಮಾಡ್ಬೇಡ ಕಣೋ. ಏ ಇಲ್ಲ ಇಲ್ಲಪ್ಪ, ಯಾಕೋ ಗೊತ್ತಿಲ್ಲ, ಕಣ್ಣಕ್ ಕಾಣಿಸ್ತಿರೋ ಸಮಸ್ಯೆ ಮುಗಿದ್ರು ಕಣ್ಣಕ್ ಕಾಣದಿರೋ ಇನ್ಯಾವುದೋ ಸಮಸ್ಯೆ ಇದೆ ಅನ್ಸ್ತಾ ಇದೆ. ನೋಡು ಜಪ್ಪಿ, ನಮ್ ಮುಂದೆ ಇರೋ ಸಮಸ್ಯೆನ ಬಗೆಹರಿಸು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ನಾವು. ಸಮಸ್ಯೆ ಅನ್ನೋದು ಜೀವನದೊಂದು ಭಾಗ. ಅದನ್ನ ಎದುರಿಸೋ ಶಕ್ತಿ ಕೊಡು, ಧೈರ್ಯ ಕೊಡು ಅಂತ ಆ ದೇವರಲ್ಲಿ ನಾವು ಬೇಡ್ಕೋಬೇಕು. ಈ ಕ್ಷಣದಲ್ಲಿ ನೀನ್ ಬದುಕು. ಮಾವ. ಕರೆದ್ಯಾ ಭಾರ್ಗವಿ? ಹೌದು ಮಾವ, ಬನ್ನಿ ಕೂತ್ಕೊಳ್ಳಿ. ಊಟ ಮಾಡಿ ಮಾವ. ಮನೆ ಊಟ ಮಾಡಿ ಎಷ್ಟು ದಿನ ಆಗೋಗಿತ್ತು. ಇವತ್ತು ಆರಾಮಾಗಿ ಕುತ್ಕೊಂಡು ಊಟ ಮಾಡಿ. ನೀನು ಕೂತ್ಕೋ ಭಾರ್ಗವಿ. ಮಾವ ಪರವಾಗಿಲ್ಲ ಮಾವ. ಕೂತ್ಕೋ ಬಾ, ಕೂತ್ಕೋ. ನೀನ್ ಊಟ ಮಾಡಿದ್ಯಾ? ಇಲ್ಲ ಮಾವ, ನನ್ಗೆ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಮಾವ ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನಿನ್ ಮನಸ್ಸು ಭಾರ ಆಗಿದೆ ಅಂತ ನನಗೆ ಗೊತ್ತು, ಆದ್ರೆ ಹೊಟ್ಟೆ ಖಾಲಿ ಇದ್ರೆ ಆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಹೇಳು? ಊಟ ಮಾಡು. ನಿನ್ ಮನಸ್ಸಲ್ಲಿ ಏನೋ ಕೊರಗಿದೆ ಅಲ್ವಾ ಭಾರ್ಗವಿ? ನಾನ್ ನಿನ್ ಮಾವ ಅಲ್ವಾ? ಅದೇನು ಅಂತ ನನ್ನ ಹತ್ರ ಹೇಳ್ಕೊ. ಏನಿಲ್ಲ ಮಾವ, ಸ್ವಲ್ಪ ತಲೆನೋಯ್ತಿದೆ ಅಷ್ಟೇ. ಹೇಳ್ಕೊಂಡ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಮಾವ ಸ್ನೇಹಿತನೂ ಆಗ್ಬೋದು. ನೀನು ನಮ್ಮಿಬ್ಬರ ಸ್ನೇಹಕ್ಕೆ ಬೆಲೆ ಕೊಡ್ತೀಯ ಅಂತ ಆದ್ರೆ ಅದೇನು ಅಂತ ಹೇಳ್ಕೊ ಭಾರ್ಗವಿ. ಮಾವ, ಈ ವಿಷಯನ ಎಷ್ಟು ತಲೆಗೆ ಹಾಕೊಳ್ಬಾರ್ದು ಅಂತ ಅನ್ಕೊಂಡ್ರು ಅದು ನನ್ನ ಮನಸ್ಸಲ್ಲಿ ಕೊರಿತಾನೆ ಇದೆ. ಅಪ್ಪ ತೀರ್ಕೊಂಡಿದ್ದು ಆಕ್ಸಿಡೆಂಟ್ ಅಲ್ಲ ಮಾವ, ಆ ಗಂಗಾ ಕೊಲೆ ಮಾಡಿಸಿರೋದು. ಹಾಗಂತ ಅವಳೇ ನನ್ನ ಹತ್ರ ಹೇಳಿದ್ಲು. ನಿಮ್ಮಪ್ಪ ಸತ್ತಿದ್ದೇನೋ ಆಕ್ಸಿಡೆಂಟ್ ಇಂದ, ಆದ್ರೆ ಅದು ಅದಾಗದಾಗಿದ್ದಲ್ಲ, ಈ ಗಂಗಾ ಮಾಡಿಸಿದ್ದು. ಈ ವಿಚಾರ ಗೊತ್ತಿದ್ರು ಏನು ಮಾಡೋಕ್ಕಾಗದೆ ನನ್ ಕೈ ಕಟ್ಟಿ ಹಾಕ್ದಾಗಿದೆ. ಮಾವ, ನಮ್ಮಪ್ಪ ಒಂದಿರ್ಬೇಕು ಕೇಳಿ ಬಯಸ್ತವ್ರಲ್ಲ. 25 ವರ್ಷ ಅವ್ರಿಗೆ ಇಷ್ಟವಾಗಿರೋ ಕೋಟಿಗೆ ಬರೋಕಾಗ್ದೆ ವನವಾಸದಲ್ಲೇ ಕಾಲ ಕಳೆದ್ಬಿಟ್ರು. ಇನ್ನೇನೆಲ್ಲ ಸರಿ ಹೋಯ್ತು. ಅಪ್ಪ ಕೋರ್ಟ್ಗೆ ಬಂದ್ರು ಅನ್ನೋ ಅಷ್ಟರಲ್ಲಿ ಗಂಗಾ ಗಂಗಾ ಅಪ್ಪನ ಕೊಲೆ ಮಾಡಿಸ್ಬಿಟ್ಲು ಮಾವ. ಯಾವಾಗ್ಲೂ ನ್ಯಾಯ ನಿಷ್ಠೆಯಿಂದ ಬದುಕ್ತಾ ಇದ್ದ ವ್ಯಕ್ತಿಗೆ ಇಂಥ ಸಾವ. ಒಬ್ಬರನ್ನ ಸಾಯಿಸೋದು ಅಷ್ಟು ಸುಲಭನಾ? ಭಾರ್ಗವಿ, ರವೀಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನ ನಂಬಿಕೆ, ಯೋಚನೆ, ಚಿಂತನೆ ಸಮಾಜಕ್ಕೆ ಒಂದು ದಾರಿದೀಪ ಆಗಿತ್ತು. ಅಷ್ಟು ಒಳ್ಳೆ ವ್ಯಕ್ತಿಗೆ ಇಂಥ ಸಾವ. ನೀನೇನು ಯೋಚನೆ ಮಾಡಬೇಡ ಭಾರ್ಗವಿ. ರವೀಂದ್ರನ್ ಸಾವುಗೆ
ನಾನ್ ನ್ಯಾಯ ಕೊಡಿಸ್ತೀನಿ. ಯಾವ ನ್ಯಾಯ ಮಾವ? ನ್ಯಾಯ ಸಿಕ್ಬಿಟ್ರೆ ಅಪ್ಪ ವಾಪಸ್ ಬರಲ್ವಲ್ಲ? ನೋಡು ಭಾರ್ಗವಿ, ನೀನ್ ಹೇಳ್ತಿರೋದು ಸರಿ. ನಾವು ರವೀಂದ್ರನ ವಾಪಸ್ ಕರ್ಕೊಂಡ್ಬರಕ್ಕಾಗಲ್ಲ. ನನ್ನ ಕಣ್ಣಿಗೆ ನನ್ನ ಗೆಳೆಯ ರವೀಂದ್ರ ನಿನ್ನ ರೂಪದಲ್ಲಿ ಕಾಣ್ತಿದ್ದಾನೆ. ನಿನ್ನ ಆದರ್ಶ, ನಿಷ್ಠೆ, ಶ್ರದ್ಧೆ, ಸತ್ಯಕ್ಕೆ ಜಯ ಕೊಡಿಸ್ಬೇಕು ಅನ್ನೋ ಹೋರಾಡೋ ನಿನ್ನ ಛಲ, ಇದೆಲ್ಲದರಲ್ಲೂ ನನಗೆ ರವೀಂದ್ರ ಕಾಣಿಸ್ತಿದ್ದಾನೆ. ಈ ಹೋರಾಟದಲ್ಲಿ ನಾನು ನಿನ್ನ ಜೊತೆ ನಿಂತ್ಕೋತೀನಿ. ಆ ಗಂಗಾನ ಮಟ್ಟ ಹಾಕಿ ರವೀಂದ್ರನ್ ಸಾವಿಗೆ ಉತ್ತರ ಸಿಗೋವರೆಗೂ ನಾನ್ ಸುಮ್ನಾಗಲ್ಲ. ನಾನು ರವೀಂದ್ರನ್ ಮೋಸ ಮಾಡಿದ್ದಕ್ಕೆ ಈ ರೀತಿ ಆದ್ರೂ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನಿನಗೆ ಅಪ್ಪನ್ ನೋಡ್ಬೇಕು ಅನ್ನಿಸ್ತಾ ಇದೆಯಾ? ಎಲ್ಲಿ ಕಣ್ಮುಚ್ಚು. ಎಲ್ಲಿ ಆ ಮಾಡು. ರವೀಂದ್ರ ಹೀಗೆ ಊಟ ಮಾಡಿಸ್ತಿದ್ದ ಅಲ್ವಾ ನಿಮ್ಗೆ? ಇವತ್ತು ನಾನು ನಿನಗೆ ಊಟ ಮಾಡಿಸ್ತೀನಿ. ಸಂಬಂಧದ ಬೆಲೆ ಏನು, ಮನುಷ್ಯತ್ವ ಅಂದ್ರೆ ಏನು ಅಂತ ನೀ ನನಗೆ ತೋರಿಸ್ಕೊಟ್ಟಿದ್ಯಾ ಭಾರ್ಗವಿ. ಇನ್ನು ಮುಂದೆ ನೀನಿಡೋ ಪ್ರತಿ ಹೆಜ್ಜೆಲು ರವೀಂದ್ರನ್ ಹಾಗೆ ನಾನು ನಿನ್ ಜೊತೆ ಇರ್ತೀನಿ. ಫ್ರೆಶ್ ಆಗಿ ಪ್ಯಾಕೆಟ್ ಇಂದ ಓಪನ್ ಮಾಡಿ ನೀಟಾಗಿ ಅರೇಂಜ್ ಮಾಡಲ್ಲ ತಗೊಂಡ್ ಬಂದಿದ್ದೀನಿ. ಬೇಡ ಬೇಡ, ನಂಗೇನು ಬೇಡ, ನಾನೇನು ತಿನ್ನಲ್ಲ. ಅಯ್ಯೋ ತಗೊಳ್ಳಿಯುತ್ತೆ, ಜ್ಯೂಸ್ ನೋಡಿ ಗಮ್ಮಂತ ಇದೆ, ತಗೊಳ್ಳಿ. ಬೇಡ ಅಂದ್ರೆ ಅರ್ಥ ಆಗಲ್ಲ, ತಗೊಂಡೋಗದಲ್ಲ, ತಗೊಂಡೋಗ. ಅಯ್ಯೋ ಇದೇನತ್ತೆ, ನಿಮ್ಗೆ ಇಷ್ಟ ಆಗತ್ತೆ ಅಂತ ಫ್ರೆಶ್ ಆಗಿ ಪ್ಯಾಕೆಟ್ ಓಪನ್ ಮಾಡಿ ತಗೊಂಡ್ ಬಂದಿದ್ದೀನಿ. ಬೇಡ ಅಂತಿದ್ದೀರಲ್ಲ. ಅಲ್ಲ, ಇದ್ರಲ್ಲೇನ್ ವಿಷಯ ಇರುತ್ತಾ? ಇದ್ರೂ ಇರ್ಬೋದು. ಸರಿ ಬಿಡಿ, ಆಯ್ತು, ನಾನೇ ಟೇಸ್ಟ್ ಮಾಡಿ ನೋಡ್ತೀನಿ, ಓಕೆನಾ? ಅತ್ತೆ ಗಮ್ಮಂತ ಇದೆ. ಓಕೆನಾ? ನೋಡಿ ಆರಾಮಾಗಿದ್ದೀನಿ. ನನ್ಗೇನು ಆಗಿಲ್ಲ, ಹೆದರ್ಕೊಟ್ಬಿಟ್ರಾ? ಸುಮ್ನೆ ನಿಮ್ಗೆ ಸ್ವಲ್ಪ ಕಾಡ್ಸೋಣ ಅಂತ ನಾಟಕ ಮಾಡಿದೆ. ನಿಮ್ಗೇನ ಬುದ್ಧಿ ಇದೆಯಾ? ಯಾವ ವಿಷಯದಲ್ಲಿ ತಮಾಷೆ ಮಾಡ್ಬೇಕು ಮಾಡ್ಬಾರ್ದು ಅಂತ ಗೊತ್ತಾಗೋದಿಲ್ಲ. ಸಾರಿ ಅತ್ತೆ, ನೀವು ಸೀರಿಯಸ್ ಆಗ್ತೀರಂತ ನಂಗೆ
ಗೊತ್ತಿರ್ಲಿಲ್ಲ. ಅಲ್ಲ, ಜ್ಯೂಸ್ ನೋಡಿದ್ರೆ ಯಾಕೆ ಇಷ್ಟ ಹೆದರ್ಕೋತಾ ಇದ್ದೀರಾ? ಎಲ್ಲ ಭಾರ್ಗವಿಯಿಂದ. ಊಟ ತಿಂಡಿ ನೋಡಿದ್ರೆ ಭಯ ಊಟ ಹಾಗೆ ಮಾಡಿದ್ದಾರೆ. ಎಲ್ರನ್ನು ಗಡಗಡ ನಡೆಸ್ತಾ ಇದ್ದ ಈ ಗಂಗನ್ಗೆ ನನಗೆ ನನಗೆ ಜಮ ಕೊಟ್ಟಿದ್ದಾರೆ. ನಾನು ಅವಳನ್ನ ಗಮನಿಸ್ತಾನೆ ಇದ್ದೀನಿ ಅಂತೆ. ಮಾಮ ಬಂದಾಗಿಂದ ಬೇಜಾನ್ ಎದುರಾಡ್ಸಿದಾಳೆ. ಅವಳನ್ನ ಹೀಗೆ ಬಿಟ್ರೆ ಮನೆಯವ್ರೆಲ್ಲರೂ ಬುಗ್ರಿ ಆಡಿಸ್ದಂಗ ಆಡಿಸ್ಬಿಡ್ತಾಳೆ. ಅಯ್ಯೋ, ನನ್ ಬುದ್ಧಿಗಿಷ್ಟು. ಎಲ್ರು ಒಟ್ಟಿಗೆ ಕೂತ್ಕೊಂಡ್ರೆ ಬಡ್ಸೋರ್ ಯಾರು? ನಾನ್ ಫಸ್ಟ್ ಬಡ್ಸ್ಬಿಟ್ಟು ಆಮೇಲೆ ಕೂತ್ಕೋತೀನಿ. ಅದೇ ನೀವ್ ಕೂತ್ಕೊಳ್ಳಿ. ಇವತ್ತು ಎಲ್ರು ಒಟ್ಟಿಗೆ ಕುತ್ಕೊಂಡು ತಿಂಡಿ ಮಾಡ್ಬೇಕು ಅಂತ ಆರ್ಡರ್ ಆಗಿದೆ. ಅಂಡ್ ತಿಂಡಿ ಬಡ್ಸೋಕೆ ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ. ಸ್ಪೆಷಲ್ ವ್ಯಕ್ತಿನ? ಯಾರಮ್ಮ ಅದು? ಅದು ಬಂದ್ರೆ ನೋಡಿ. ಡ್ಯಾಡ್, ಬನ್ನಿ ಕೂತ್ಕೊಳ್ಳಿ. ಯಾರೋ ಸ್ಪೆಷಲ್ ವ್ಯಕ್ತಿ ಬರ್ತಾ ಇದಾರೆ. ನಿಮ್ಗೇನಾದ್ರೂ ಗೊತ್ತಾ? ನಾನೇ ಕಣಪ್ಪ ಆ ಸ್ಪೆಷಲ್ ವ್ಯಕ್ತಿ. ಅಲ್ಲ ಜೆಪಿ, ನೀವ್ ತಿಂಡಿ ಬಡಿಸ್ತೀರಾ? ಯಾಕೆ ನಿರ್ಮಲ, ನಾನು ಈ ಕೆಲಸ ಮಾಡಬಾರ್ದ? ಇದೇನ್ ಡ್ಯಾಡ್ ಹೊಸ ಟ್ವಿಸ್ಟ್? ಕೂತ್ಕೊ. ನಾವೆಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋದು ಮುಖ್ಯ. ನಾನೇ ಬಡಿಸ್ತೀನಿ. ಇರೋ ಸಮಥಿಂಗ್ ಅರ್ಜುನ್, ನನ್ನ ಇಡೀ ಜೀವನ ನಾನೊಬ್ಬ ಬೆಸ್ಟ್ ಲಾಯರ್ ಆಗ್ಬೇಕು ಅನ್ನೋ ರೇಸಲ್ಲೇ ಕಳೆದ್ಬಿಟ್ಟೆ. ಆ ಭರದಲ್ಲಿ ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ಆಗೋದನ್ನೇ ಮರ್ತ್ಬಿಟ್ಟೆ. ಮನೆಗೆ ದುಡ್ಡು ತಂದು ಹಾಕಿದ್ರೆ ಸಾಕು, ಅಷ್ಟೇ ನನ್ ಕೆಲಸ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವು ಮಕ್ಕಳು ಮಾಡೋ ತರಲೆತನ, ತಪ್ಪು ಮಾಡಿದಾಗ ಕಿವಿ ಹಿಂಡಿ ಬುದ್ಧಿವಾದ ಹೇಳೋ ಅಮ್ಮನ ಮಾತುಗಳು, ಹೆಂಡತಿ ಜೊತೆ ಕೋಳಿ ಜಗಳ, ಇಂಥ ಎಷ್ಟೋ ಚಿಕ್ಕ ಚಿಕ್ಕ ಅನುಭವಗಳನ್ನ ನಾನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಸಕ್ ಶುರುವಾಯ್ತು. ದೆಸೆ ಒಬ್ಬ ಮನುಷ್ಯಂಗೆ ತನ್ನ ಸಾವು ಕಣ್ಮುಂದೆ ಬಂದಾಗ ಅವನ ಇಡೀ ಜೀವನದ ಒಳ್ಳೆ ಕ್ಷಣಗಳು ಅವನಿಗೆ ನೆನಪಾಗತ್ತಂತೆ. ನಾನು ಕಟ್ಕಟೆಯಲ್ಲಿ ನಿಂತಾಗ ನನಗ್ ಹಾಗನ್ನಿಸ್ತು. ನೀವೆಲ್ರೂ ಕಾಣಿಸಿದ್ರಿ, ಎಲ್ರೂ ಖುಷಿಯಾಗಿದ್ರಿ, ಆದ್ರೆ ನಾನು ಮಾತ್ರ ಸಪ್ಪೆಯಾಗಿ ಒಂದ್ ಕಡೆ ನಿಂತಿದ್ದೆ. ಆಗ ನನಗೆ ನನ್ನ ಜೀವನದಲ್ಲಿ ನಾನು ಏನ್ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಂಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ನೋಡಿ, ನನಗೆ ಬೇಯ್ಲು ದುಡ್ಡಿಂದ ಸಿಕ್ಕಿರ್ಬೋದು, ಆದ್ರೆ ಅಷ್ಟು ದೊಡ್ಡ ಅಮೌಂಟ್ ನ ಹೊಂದಿಸೋ ಮನಸ್ಸು ನಮ್ಮ ಈ ಸಂಬಂಧದಿಂದಾನೇ ಆಗಿದ್ದು. ಇಂಥ ಒಳ್ಳೆ ಫ್ಯಾಮಿಲಿ ಇದ್ರು ನಾನು ನಿಮ್ಗಳ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ ಅನ್ನೋ ಕೊರತೆ ನನಗೆ ಕಾಡಿಸ್ ಶುರು ಆಗಿದೆ. ಇನ್ನಿದಾಗಲ್ಲ. ಅದಕ್ಕೆ ಐ ಪ್ರಾಮಿಸ್, ಇನ್ಮೇಲಿಂದ ಫ್ಯಾಮಿಲಿ ಫಸ್ಟ್ ಪ್ರಯಾರಿಟಿ. ಜಗನ್ನಲ್ಲಿ ಮಾವ ಅವ್ರಿಗೆ ಬೆಳಗಿನ ಏನೋ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಅವನ ಜೊತೆ ನಾನು ತುಂಬಾ ಮಾತಾಡೋದಿದೆ. ನಾನು ಅವನ ಜೊತೆನೆ ತಿಂಡಿ ತಿಂತೀನಿ, ನೀವೆಲ್ಲ ತಗೊಳ್ಳಿ. ಬೃಂದ, ನಮಗ್ ಸಹಾಯ ಮಾಡ್ತೀಯಾ? ನಿನ್ಗೆ ನಾನು ಗ್ಯಾಂಗ್ಸ್ಟರ್ ಗಂಗಾಗೆ ಈ ಲೋಕಲ್ ಬೃಂದ ಸಹಾಯ ಏನಕ್ಕತ್ತೆ? ಅದೇನು ಅಂತ ಹೇಳಿ ಮಾಡೋಣ. ಆ ಭಾರ್ಗವಿ ನರಳ್ಬೇಕು. ಅವಳಿಗೆ ಬದುಕಿರೋದಕ್ಕಿಂತ ಸಾಯದೆ ಮೇಲು ಅಂತ ಅನಿಸ್ಬೇಕು. ಅತ್ತೆ, ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್.
ಆದ್ರೂ ಇದನ್ನ ನಾನೇ ಯಾಕೆ ಮಾಡ್ಬೇಕು ಅಂತಿದ್ದೀರಾ? ನೀನು ಭಾರ್ಗವಿ ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋರ್ ಕಾಣೆ. ಸ್ವಂತದವ್ರು ಅದೇನೇ ತೊಂದರೆ ಕೊಟ್ರು ಭಾರ್ಗವಿ ಸಹಿಸ್ಕೊತಾಳೆ. ಅವಳು ಒಳ್ಳೆತನನ ಉಪಯೋಗಿಸ್ಕೊಂಡೆ ಅವಳಿಗೆ ಪೆಟ್ಟು ಕೊಡ್ತೀನಿ. ಇದು ನಿನ್ ಕೈಲಿ ಮಾತ್ರ ಆಗೋ ಕೆಲಸ ಬರುತ್ತಾ? ಭಾರ್ಗವಿನ ಫೂಲ್ ಮಾಡೋದ್ರಲ್ಲಿ ನಿನ್ನನ್ನು ಯಾರಾದ್ರೂ ಮೀರ್ಸೋದಿಕ್ಕೊಂಡ? ಲೋಕಲ್ ಮುಂದೆ ಈ ಗ್ಯಾಂಗ್ಸ್ಟರು ಕಮ್ಮಿನೇ. ನೋಡು, ನಿನಗೇನು ತೊಂದರೆ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ಒಂದೇ ಅಲ್ಲ, ಬೀಚ್ ಸೈಡ್ ಮೌಂಟೇನ್ ಪಕ್ಕದಲ್ಲಿರೋ ವಿಲ್ಲಾ ಅದನ್ನು ನೀನ್ ಕೊಡಿಸ್ತೀನಿ. ನೀನು ಚರಣ್ ಜಾಲಿಯಾಗಿ ಆರಾಮಾಗಿರಿ. ಅಯ್ಯೋ ಅತ್ತೆ, ನೀವ್ ಹೇಳೋ ಮಾತನ್ನ ಕೇಳೋ ಸಹಾಯನ ನಾನ್ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ? ಆದ್ರೂ ಈ ಗಿಫ್ಟಿನ ಅವಶ್ಯಕತೆ ಎಲ್ಲ ಏನಿರ್ಲಿಲ್ಲ. ಏನೋ ನೀವು ದೊಡ್ಡೋರು, ಆಶೀರ್ವಾದ ಅಂತ ಇಸ್ಕೊತಾ ಇದ್ದೀನಿ ಅಷ್ಟೇ. ನಿಮ್ ಕೆಲ್ಸ ಆಗ್ಲೇ ಆಯ್ತು ಅಂತ ಅನ್ಕೊಳ್ಳಿ ಅತ್ತೆ. ಈಗಾಗ್ಲೇ ಒಂದ್ ಪ್ಲಾನ್ ರೆಡಿ ಇದೆ. ನೀವೇನಾ ಜೆ ಪಿ ಪಾಟೀಲ್? ಹೌದು. ನೀವು ಈ ಮನೆನ ಜೆ ಕನ್ಸ್ಟ್ರಕ್ಷನ್ಗೆ ಮಾರಿದಿರಲ್ವಾ, ಅದಕ್ಕೆ ಸೀಸ್ ಮಾಡಕ್ ಬಂದಿದೀವಿ. ವಾಟ್? ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ ಬಾಸೆ ಬರ್ತಾ ಇದಾರೆ. ಇದು ನನ್ನ ಮನೆ. ಪೇಪರ್ಸ್ಗಳನ್ನ ಕೊಡ. ಜೆ ಕನ್ಸ್ಟ್ರಕ್ಷನ್ ಅಂದ್ರೆ ಜಗನ್ ಪವನ್ ಕಂಪ್ನಿ ಪಾಠ. ಮೋಸದಿಂದ ಮನೆಗೆ ಬರ್ಸ್ಕೊಂಡಿದ್ದಾರೆ.